ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಇವತ್ತು ನಮಗೆ ಉದಾಹರಣೆಗೆ ತೆಗೆದುಕೊಂಡ್ರೆ ಸರಿಸುಮಾರು 10 ವರ್ಷದಲ್ಲಿ ಅವರು ಸರಿಯಾಗಿ ಬೆಳೆದಾಗ ಒಂದ್ಸರಿ ಆನಿಕಲ್ ಮಳೆಯಾಗಿ ಬೆಳೆಯಾಗ್ತದೆ, ಒಂದು ಕಡೆ ಬರ ಬೆಳೆಯಾಗ್ತದೆ. ಒಳ್ಳೆ ಬೆಳೆ ಬಂದಾಗ ಅವರಿಗೆ ಸರಿಯಾದ ರೀತಿ ರೇಟ್ ಕೂಡ ಸಿಗಲಾರ್ದಂಥ ವ್ಯವಸ್ಥೆ ಆಗ್ತದೆ. ಅದೇ ರೀತಿ ಈ ಬೆಳೆ ಕೂಡ ಆಗ್ತಾ ಇದೆ. ಸರ್ಕಾರ ಅನೇಕ ಸಬ್ಸಿಡಿಗಳ ಮುಖಾಂತರ ಅವರ ಕೈಗೊಂಡು ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಸರಿಸುಮಾರಾಗಿ 14,000 ಹೆಚ್ಚು ಇವತ್ತು ಎಂಪ್ಲಾಯೀಸ್ನಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಾವು ನಿಮ್ಮ ಮೂಲಕ ಇವತ್ತು ನಾವು ಸುಳ್ಳು ಬಸವನಗೌಡರವರಿಗೆ ಇವತ್ತು ಅಭಿನಂದನೆಯನ್ನು ಮಾಡ್ತೇವೆ. ಇವತ್ತು ಯಾರು ಅವ್ರ ಮನೆಯಲ್ಲಿ ಕೈಮಗ್ಗ ಇಟ್ಟು ನೇಯ್ತಾರೆ ಅವರಿಗೆ ಹೆಚ್ಚು ಸಹಕಾರಿಯಾಗಿ ಅವರು ತಯಾರು ಮಾಡಿದಂಥ ಬಟ್ಟೆಗೆ ರೇಟ್ ಸಿಗ್ತಕ್ಕಂಥದ್ದಾಗಲಿ ಅವ್ರ ಜೀವನ ಕೂಡ ಮುಖ್ಯವಾಹಿನಿಗೆ ಬರಲಿ ಅಂತಕ್ಕಂಥ ಮಾತನ್ನ ಈ ವಸ್ತು ಪ್ರದರ್ಶನದ ಮೂಲಕ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಇಲ್ಲಿ ನಮ್ಮ ಕೊಪ್ಪಳದಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಪರವಾಗಿ ಅವರಿಗೆ ಸಲ್ಲಿಸಿ ಇವತ್ತು ಮುಂದೆ ಈ ಗುಡಿ ಕೈಗಾರಿಕೆಗಳು ಯಾವ್ಯಾವ ಸ್ವಾವಲಂಬನ ಶಕ್ತಿ ಮೇಲೆ ಅವ್ರ ಕುಟುಂಬಗಳು ನಡೆಸಲಿಕ್ಕೆ ಯಾವ್ಯಾವುದಕ್ಕೆ ಸಹಾಯ ಮಾಡೋದಿದೆ. ಈ ಉದಾಹರಣೆಯಾಗಿ ಈ DSC ಸ್ಕೀಮ್ಗಳು ಬರ್ತಾ ಇದೆ. ಇದಕ್ಕೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ವೈಯಕ್ತಿಕ ಅವರಿಗೆ ಹಮ್ಮಿಕೊಳ್ಳಲಾಗಿದೆ. ಮುಂದಿನ 3-4 ತಿಂಗಳೊಳಗೆ ರಾಜ್ಯದಾದ್ಯಂತ 6 ಪ್ರದರ್ಶನವನ್ನು ಮತ್ತು ಮಾರಾಟ ಮಂಡಳಿಯನ್ನು ಆರಂಭಿಸಲಾಗುವುದು. ಕೊಪ್ಪಳ ನಗರದಲ್ಲಿ ಒಂದು ಶಾಸಕರು ಏರ್ಪಡಿಸಿರ್ತಕ್ಕಂಥ ಈ ಒಂದು ಖಾದಿ ಪ್ರದರ್ಶನಕ್ಕಾಗಿ ಒಂದು 10 ದಿನಗಳ ಕಾಲ ಇದ್ದು ಖಾದಿ ಉತ್ಪನ್ನಗಳ ಉತ್ತೇಜನ ಸಲುವಾಗಿ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಖಾದಿ ಬಟ್ಟೆಗಳಿಗೆ 35 ಹಾಗೂ ರೇಷ್ಮೆ ಖಾದಿ ಬಟ್ಟೆಗಳಿಗೆ 25% ನೀಡುವ ಮೂಲಕ ಖಾದಿ ಉತ್ಪನ್ನಗಳ ಗ್ರಾಹಕರಿಗೆ ತಲುಪಿಸುವ ಸಹಕಾರಿಯಾಗಿದೆ. ಈಗಾಗಲೇ ಕೋಲಾರ, ದಾವಣಗೆರೆ ಅನೇಕ ಜಿಲ್ಲೆಗಳಲ್ಲಿ Gracias.
ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.